HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಕಲ್ಕುಂಟೆ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು 15ನೇ ತಾರೀಕು ಸಂಜೆ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಿದ್ದು ಚಿತ್ರರಂಗದ ಕಲಾವಿದರು ಆಗಮಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದು ಕಲ್ಕುಂಟೆ ಗ್ರಾಮದ ಶ್ರೀ ಬಾಯ್ಸ್ ತಂಡದಿಂದ ಮನವಿ ಮಾಡಿದ್ದಾರೆ. ಹೌದು, ಇತಿಹಾಸ ಪ್ರಸಿದ್ಧ ಕಲ್ಕುಂಟೆ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ಹಣ್ಣು ಕಾಯಿ ಅರ್ಪಿಸಿ ದೇವರ ದರ್ಶನ ಪಡೆದರು. ಅದರಂತೆ ಇದೇ ಶನಿವಾರ 15ನೇ ತಾರೀಕು ಸಂಜೆ PVR ಈವೆಂಟ್ಸ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಿನಿಮಾ ನಟ ನಟಿಯರಾದ ಡ್ರ್ಯಾಗನ್ ಮಂಜು, ಜಾಗ್ ಜಾಲಿ, ಹನುಮಂತು ಹಾಗೂ ಸರ್ಜಾಪುರ ಭಾಗದ ಮುಖಂಡರಾದ ಸದ್ದಾಂ ಅಲಿಯಾಸ್ ಶಂಬಯ್ಯ ಅವರು ಹಾಗೂ ಅನೇಕ ಗಣ್ಯರು ಆಗಮಿಸಲಿದ್ದಾರೆ. ತಪ್ಪದೇ ಸಾರ್ವಜನಿಕರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ದಿನ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಈ ದಿನ ಏನು ಈ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತಾ ಇದೆ, ಇದು ಸುಮಾರು 400-500 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಇಲ್ಲಿ ಶ್ರೀ ರಂಗನಾಥ ಸ್ವಾಮಿಯು ನೆಲೆಗೊಂಡು ಈ ಒಂದು ಉದ್ಭವ ಮೂರ್ತಿ ಏನಿದೆ, ಇಲ್ಲಿ ಉದ್ಭವ ಮೂರ್ತಿ ಪಕ್ಕದ ಕೋಲಾರ ಜಿಲ್ಲೆಯ ಒಕ್ಕಲಿರಿನಲ್ಲಿ ಸಿಕ್ಕಿರ್ತಕ್ಕಂಥ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಗಿನ ಸುಮಾರು 500 ವರ್ಷಗಳಿಂದನೂ ಸಹ ಈ ರಥೋತ್ಸವವನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಇಲ್ಲಿನ ಬ್ರಾಹ್ಮಣ ಸಮುದಾಯದವರು, ವೈಷ್ಣವ ಸಮುದಾಯದವರು. ಅದರೊಟ್ಟಿಗೆ ಕಲ್ಕುಂಟೆ ಗ್ರಾಮಸ್ಥರು ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪ್ರತಿದಿನ ಕಾರ್ಯಕ್ರಮದ ರಥೋತ್ಸವ ಸಂದರ್ಭದಲ್ಲಿ ಪ್ರತಿದಿನ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತಾರೆ. ಇವತ್ತು ಬ್ರಹ್ಮರಥೋತ್ಸವ ಪೌರಾಣಿಕ ನಾಟಕ ಇದೆ ಮತ್ತು ಶನಿವಾರ ಶ್ರೀ ಬಾಯ್ಸ್ ವತಿಯಿಂದ ಆರ್ಕೆಸ್ಟ್ರಾ ಇದೆ. ಈ ಆರ್ಕೆಸ್ಟ್ರಾಗೆ ಡಾಲಿ ಮಂಜು ಮತ್ತು ಡ್ರ್ಯಾಗನ್ ಮಂಜು ಮತ್ತು ಹನುಮಂತು ಈ ಕಲಾವಿದರು ಬರ್ತಿದ್ದಾರೆ. ಮತ್ತು ನಮ್ಮ ಸರ್ಜಾಪುರ ಅಧ್ಯಕ್ಷರು ಸೀನಣ್ಣವರು ಮತ್ತು ನಮ್ಮ ಸದಾಮಣ್ಣವರು ಎಲ್ಲ ಮಹನೀಯರು ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ವಿಜೃಂಭಣೆಯಿಂದ ಜರುಗಿದೆ. ಮತ್ತು ಪಲ್ಲಕ್ಕಿ ಉತ್ಸವ ಸಹ ನಡೀಲಿದೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಮಹನೀಯರು ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಶ್ರೀ ರಂಗನಾಥ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಈ ವರ್ಷ ಎಲ್ಲ ರೈತರು ವಿಜೃಂಭಣೆಯಿಂದ ಇರಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಶ್ರೀ ಬಾಯ್ಸ್ ಪರವಾಗಿ ನಾನು ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸ್ಕೊಳ್ತೀನಿ. ಇದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಸ್ಥಳ. ಸುಮಾರು 100-120 ವರ್ಷಗಳಿಂದ ಪುರಾಣ ಪ್ರಸಿದ್ಧವಾದಂತಹ ಶ್ರೀ ರಂಗನಾಯಕಿ ಸಮೇತ ಶ್ರೀ ಆಂಡಾಳಮ್ಮ ಸಮೇತ ಶ್ರೀ ರಂಗನಾಥ ಸ್ವಾಮಿಯವರ ಪ್ರತಿ ವರ್ಷವೂ ಮಾರ್ಚ್ ತಿಂಗಳಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಬ್ರಹ್ಮರಥೋತ್ಸವ ಊರಿನ ಮುಖ್ಯಸ್ಥರು ಹಾಗೂ ಗಣ್ಯ ವ್ಯಕ್ತಿಗಳ ಸಮೂಹದಲ್ಲಿ ನಡೆಯುತ್ತದೆ. ಸುಮಾರು 100-150 ಹಳ್ಳಿಗಳಿಂದ ಜನರು ಬಂದು ಭಗವಂತನ ಸೇವೆಯನ್ನು ಮಾಡಿ ಪುನೀತರಾಗುತ್ತಾರೆ. ಹಾಗೂ ಸುಮಾರು ಒಂದು 15 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತದೆ. ದಿನಕ್ಕೆ ಪ್ರತಿ ಒಂದು ವಾಹನಗಳ ಸಮೇತ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ವಂದಿಸುತ್ತಾ, ಈ ದಿನ ಕಲ್ಕುಂಟೆಗರ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ತುಂಬ ಅದ್ದೂರಿಂದ ನಡೆದಿದೆ. ತುಂಬ ಎಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಗ್ರಾಮದಲ್ಲೂ ಕಣ್ತುಂಬಿಕೊಂಡಿದ್ದಾರೆ ಈ ಬ್ರಹ್ಮರಥೋತ್ಸವವನ್ನು. ಈ ಬ್ರಹ್ಮೋತ್ಸವ ಅಂಗವಾಗಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ನೆರವೇರಿಸಿಕೊಂಡು ಬಂದಿರುತ್ತಾರೆ. ಇದೇ 15ನೇ ತಾರೀಕು ಶನಿವಾರದಂದು ಶ್ರೀ ಬಾಯ್ಸ್ ವತಿಯಿಂದ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಡ್ರ್ಯಾಗನ್ ಮಂಜು ಅವರವರು, ಜಾಲಿ ಜಾಕರ್ ಅವರು, ದಿಯಾ ಹೆಗಡೆಯವರು ಹಾಗೂ ಹನುಮಂತರವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಹಾಗೆ ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಶ್ರೀನಿವಾಸಣ್ಣವರು ಆಗಮಿಸುತ್ತಿದ್ದಾರೆ. ಹಾಗೆ ಸದಾಮಣ್ಣವರು ಆಗಮಿಸುತ್ತಿದ್ದಾರೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ತಿರುವಂಗ ನಾರಾಯಣಸ್ವಾಮಣ್ಣವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ.
ಹಾಗೂ ಎಲ್ಲರೂ ಈ ಸುತ್ತಮುತ್ತಲಿನ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಹಾಗೆ ಶ್ರೀ ರಂಗನಾಥ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ.